ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೊತಾ ಇದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಪೋರ್ಟ್ ಮಾಡೋದಂತೂ ಮರಿಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ, ಓಕೆನಾ? ಓಕೆ, ನಾನಂತೂ ತುಂಬ ದಿನ ಆಗಿದೆ ವಿಡಿಯೋ ಮಾಡಿ. ತುಂಬ ದಿನ ಅನ್ನೋದು ಬದಲು ಹತ್ತತ್ರ 1.5 ಮಂತ್ಸ್ ಆಗೋಗಿದೆ. ವಿಡಿಯೋ ಮಾಡೋಕ್ಕೆ ಆಗ್ತಾಯಿರಲಿಲ್ಲ. ವಿಡಿಯೋ ಮಾಡೋಣ ಅಂದ್ಕೊತಿದ್ದೆ. ನನಗೆ ವಿಡಿಯೋ ಮಾಡೋಕ್ಕೆ ಟೈಮೇ ಸಿಗ್ತಾ ಇರಲಿಲ್ಲ. ಟೆನಿಕ್ ಕಾಸ್ಟ್ ಇವತ್ತು ಟೈಮ್ ಮಾಡಿಕೊಂಡು ಮಾಡಲೇಬೇಕು ವಿಡಿಯೋನ ಅಂದ್ಬಿಟ್ಟು ಕೂತ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತಿನ ಏನು ಟಾಪಿಕ್ ಅಂತ ಎಲ್ರಿಗೂ ಗೊತ್ತಾಗಿದೆ ಅಂದ್ಕೊತಿದ್ದೀನಿ. ಹೌದು, ಇವತ್ತು ನಾನು ನನ್ನ ಪಾಪುಗೆ ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಿಮಗೂ ಏನಾದರೂ ಇಷ್ಟ ಆದರೆ ನೀವು ಕೂಡ ಯೂಸ್ ಮಾಡ್ಬೋದು. ನಾನು ನನ್ನ ಪಾಪುಗೆ ಬಂದ್ಬಿಟ್ಟು ಸೆಬಾಮೆಡ್ ಯೂಸ್ ಮಾಡ್ತಾ ಇರೋದು. ಅವಳು ಫ್ರಮ್ ಡೇ 1ಇಂದನೂ ಇವಾಗ ಅವಳಿಗೆ 2.5 ಇಯರ್ಸು. ಇಲ್ಲಿವರೆಗೂ ಕೂಡ ನಾನು ಅವಳಿಗೆ ಸೆಬಾಮೆಡ್ ಪ್ರಾಡಕ್ಟೇ ಯೂಸ್ ಮಾಡ್ತಾ ಇರೋದು. ಅದನ್ನು ಬಿಟ್ಟು ಬೇರೆ ಯಾವುದೂ ಯೂಸ್ ಮಾಡ್ತಿಲ್ಲ ಆ್ಯಂಡ್ ಯೂಸ್ ಮಾಡೋದೂ ಇಲ್ಲ. ಅಂದರೆ ಆಯಿಲ್ ಮಾತ್ರ, ಅಂದರೆ ಹುಟ್ಟಿದಾಗ ಮಗುಗೆ ಮಸಾಜ್ ಮಾಡ್ತಾರಲ್ಲ, ಆ ಆಯಿಲಿಗೆ ಮಾತ್ರ ನಾನು ಕೊಕೊನೆಟ್ ಆಯಿಲ್ ಯೂಸ್ ಮಾಡಿದ್ದೆ. ಅದನ್ನು ಏನಕ್ಕೆ ಯೂಸ್ ಮಾಡಿದ್ದೆ ಅಂದರೆ, ನನಗೆ ಡಾಕ್ಟರ್ನ ನಾನು ಕೇಳಿದಾಗ ಅವರು ಕೊಕೊನೆಟ್ ಆಯಿಲ್ ತುಂಬಾ ಚೆನ್ನಾಗಿದೆ, ಅದರಿಂದನೇ ನೀವು ಮಸಾಜ್ ಮಾಡಿ, ಬೇರೆ ಆಯಿಲ್ ಬೇಡವೇ ಬೇಡ ಅಂತ ಅಂದಿದ್ರು. ಸರಿ ಅಂತ ಅಂದ್ಬಿಟ್ಟು ನನ್ನ ಮಗಳಿಗೆ ಕೊಕೊನೆಟ್ ಆಯಿಲೇ ನಾನು ಡೇ 1ಇಂದ ಯೂಸ್ ಮಾಡ್ತಾ ಇರೋದು. ಕೊಕೊನೆಟ್ ಆಯಿಲ್ ಯೂಸ್ ಮಾಡಿ ಮಸಾಜ್ ಮಾಡಿ ಒಂದು 15 to 20 ಮಿನಿಟ್ಸ್ ಬಿಟ್ಬಿಡ್ತೀನಿ. ಬಿಟ್ಟಾದಮೇಲೆ ನಾನು ಶಾಂಪೂ ಇದೆಯಲ್ಲ, ಈ ಶಾಂಪೂಯಿಂದ ಹೆಡ್ ವಾಶ್ ಮಾಡ್ತೀನಿ. ಇದು ಬಂದುಬಿಟ್ಟು ಸೆಬಾಮೆಡು pH 5.5 ಇದು ಮಕ್ಕಳಿಗೆ ಸ್ಕಿನ್ಗೆ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಅಂದರೆ ಏನಂದರೆ ಸ್ಕಿನ್ನೆಲ್ಲ ತುಂಬ ಡೆಲಿಕೇಟ್ಸ್ ಇರುತ್ತೆ, ತುಂಬ ಸೆನ್ಸಿಟಿವ್ ಸ್ಕಿನ್ಸ್ ಇರುತ್ತೆ ಅಲ್ವಾ. ಅದಕ್ಕೆ ನಾನು ಸೆಬಾಮೆಡ್ ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದ್ಬಿಟ್ಟು ಮೇಡ್ ಇನ್ ಜರ್ಮನಿ. ಇದೊಂದೇ ಅಲ್ಲ, ಸೆಬಾಮೆಡ್ ಮೇಡ್ ಇನ್ ಜರ್ಮನಿ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಜಾಸ್ತಿ ಇವಾಗ ನೀವು ಸ್ವಲ್ಪ ಹಾಕ್ಕೊಂಡು ನಿಮ್ಮ ಪಾಮ್ಗೆ ಹಾಕ್ಕೊಂಡು ಸ್ವಲ್ಪ ಹೆಡ್ಗೆ ಹಾಕ್ಕೊಂಡ್ರೆ ಸಾಕು. ಸ್ವಲ್ಪನೇ ಸಾಕು, ನೀವು ಜಾಸ್ತಿ ಯೂಸ್ ಮಾಡೋದೇ ಬೇಡ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೊರೆ ಕೂಡ ಜಾಸ್ತಿ ಬರಲ್ಲ, ಬಬಲ್ಸ್ ಎಲ್ಲ ಜಾಸ್ತಿನೇ ಬರಲ್ಲ. ನಿಮಗೆ ಬೇಕಂದರೆ ನೀವು ಯೂಸ್ ಮಾಡ್ಬೋದು. ಇದು ಪ್ರೈಸ್ ಎಲ್ಲ, ಇದು ಲಿಂಕ್ ಎಲ್ಲ ನಾನು ನಿಮಗೆ ಬಂದ್ಬಿಟ್ಟು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಈಗ ಚೆಕ್ ಮಾಡ್ಕೊಳ್ಳಿ, ಓಕೆನಾ? ಆ್ಯಂಡ್ ನಾನು ಹೆಡ್ ವಾಶ್ ಆದಮೇಲೆ ಜೆಂಟಲ್ ವಾಶ್, ಅಂದರೆ ಬಾಡಿ ವಾಶ್ಗೆ ನಾನು ಇದನ್ನು ಯೂಸ್ ಮಾಡ್ತೀನಿ. ಬಾಡಿಗೆ ಜೆಂಟಲ್ ವಾಶ್ ಯೂಸ್ ಮಾಡ್ತೀನಿ. ಕ್ಲೆನ್ಸಿಂಗ್ ಬಾರ್ ಕೂಡ ಬರುತ್ತೆ ಸೆಬಾಮೆಡಲ್ಲಿ. ಆ ಬಾರ್ ಬಂದ್ಬಿಟ್ಟು ಆ್ಯಕ್ಚುಲಿ ಏನು ಅಂತಂದರೆ ಕಣ್ಣೂರಿ ಬರುತ್ತೆ ಮಕ್ಕಳಿಗೆ. ನನ್ನ ಮಗಳಿಗೆ 1-2 ಸಲ ಹಾಕಿದ್ದೀನಿ. ಅವಳು ಕಣ್ಣೂರಿ ಮಮ್ಮ ಕಣ್ಣೂರಿ ಅಂತ ಅಂತಾಳೆ. ನೀವು ಕ್ಲೆನ್ಸಿಂಗ್ ಬಾರ್ ಬದಲು ಈ ಜೆಂಟಲ್ ವಾಶನ್ನು ನೀವು ಯೂಸ್ ಮಾಡಿದ್ರೆ ನಿಜವಾಗ್ಲೂ ಮಕ್ಕಳಿಗೆ ಕಣ್ಣು ಉರಿನೇ ಬರಲ್ಲ, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇಲ್ಲಿವರೆಗೂ ನನ್ನ ಮಗಳಿಗೆ ಒಂದು ಕೂಡ ಇಲ್ಲಿ ವೈಟ್ ಪ್ಯಾಚಸ್ ಅಂತ ಬರುತ್ತೆ ಗೊತ್ತಾ, ಅದು ಇಲ್ಲಿವರೆಗೂ ಒಂದ್ಸಲಿನೂ ಆಗಿಲ್ಲ. ಏನಕ್ಕಂದರೆ ಮಕ್ಕಳು ಸ್ಕಿನ್ಗಳು ತುಂಬ ಡೆಲಿಕೇಟ್ಸ್ ಆಗಿರುತ್ತೆ, ತುಂಬ ಸೆನ್ಸಿಟಿವ್ ಆಗಿರುತ್ತೆ. ನೀವು ಸೆಬಾಮೆಡ್ ಯೂಸ್ ಮಾಡಿದ್ರೆ ಬೆಸ್ಟ್ ಅನ್ಕೋತೀನಿ. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬಾಡಿನೆಲ್ಲ ಡ್ರೈ ಮಾಡೋಕ್ಕೆ ಬಿಡೋದಿಲ್ಲ, ನಿಮಗೆ ಮಾಯ್ಶ್ಚರೈಸ್ ಆಗಿಯೇ ಇರುತ್ತೆ. ಯೂಸ್ ಮಾಡಿ, ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ನಾನು ಜೆಂಟಲ್ ವಾಶ್ ಆದಮೇಲೆ ಬಂದುಬಿಟ್ಟು ಬಾಡಿ ಲೋಷನ್ ಬಂದುಬಿಟ್ಟು ಕೂಡ ನಾನು ಬಾಡಿ ಲೋಷನ್ ಬಂದು ಕೂಡ ಸೆಬಾಮೆಡ್ದೇ ಯೂಸ್ ಮಾಡೋದು. ಇದು ಕೂಡ ಅಂದರೆ ತುಂಬ ಚೆನ್ನಾಗಿದೆ. ಮಕ್ಕಳು ಸ್ಕಿನ್ನ ಡ್ರೈ ಆಗೋಕ್ಕೆ ಬಿಡೋದಿಲ್ಲ, ಯಾವಾಗಲೂ ಮಾಯ್ಶ್ಚರೈಸ್ ಆಗೇ ಇರುತ್ತೆ, ಸ್ಮೂತಾಗಿರುತ್ತೆ, ತುಂಬ ಸಾಫ್ಟಾಗಿರುತ್ತೆ. ನನ್ನ ಮಗಳಿಗೆ ಇದು ಹಾಕಿದ ತಕ್ಷಣ ಅವಳ ಕೈಯೆಲ್ಲ ತುಂಬ ಎಷ್ಟು ಹಿಂಗೆ ಮುಟ್ಟಿದ್ರೆ ಸಾಕು, ತುಂಬ ಸಾಫ್ಟಾಗಿರುತ್ತೆ. ಚೆನ್ನಾಗಿದೆ, ನೀವು ಯೂಸ್ ಮಾಡಿ, ಓಕೆನಾ? ನಾನಂತೂ ನನ್ನ ಮಗಳಿಗೆ ಡೇ 1ಇಂದನೂ ಯೂಸ್ ಮಾಡ್ತಾ ಇರೋದು. ಇದನ್ನು ಬಂದುಬಿಟ್ಟು ನಾನು ಬಾಡಿಗೆ ಮಾತ್ರ ಯೂಸ್ ಮಾಡ್ತೀನಿ. ಫೇಸ್ಗೆ ಬಂದುಬಿಟ್ಟು ನಾನು ಎಕ್ಸ್ಟ್ರಾ ಸಾಫ್ಟ್ ಯೂಸ್ ಮಾಡ್ತೀನಿ. ಇದು
ಫೇಸಿಗೆ ಅಲ್ದಿರೆ ನೀವು ಬಾಡಿಗೂ ಕೂಡ ಹಾಕ್ಬೋದು. ಬಟ್ ಬಾಡಿಗೆ ಹಾಕಿದ್ರೆ ಅಷ್ಟು ಅಬ್ಸರ್ವ್ ಆಗೋದಿಲ್ಲ. ಏಕೆಂದರೆ ಇದು ನೀವು ನೋಡ್ಬೋದು ಆಲ್ಮೋಸ್ಟ್ ಖಾಲಿ ಆಗಿಬಿಟ್ಟಿದೆ. ಖಾಲಿ ಅಂದರೆ ಇನ್ನೂ ಇದರಲ್ಲಿ ಯೂಸ್ ಮಾಡಿದ್ರೆ ಒಂದು 3 ಮಂತ್ಸ್ ಪಕ್ಕ ಬರುತ್ತೆ ನೋಡಿ. ಇದು ಒಂದು ಸ್ವಲ್ಪ ಹೇಗಿರುತ್ತೆ ಅಂದರೆ ಒಂದು ಸ್ವಲ್ಪ ತಿಕ್ಕಾಗಿರುತ್ತೆ. ಇದು ಎಕ್ಸ್ಟ್ರಾ ಸಾಫ್ಟ್ ಬಂದ್ಬಿಟ್ಟು ತಿಕ್ಕಾಗಿರುತ್ತೆ. ಆ್ಯಂಡ್ ಬಾಡಿ ಲೋಷನ್ ಬಂದ್ಬಿಟ್ಟು ತೋರಿಸ್ತೀನಿ. ಬಾಡಿ ಲೋಷನ್ ಬಂದ್ಬಿಟ್ಟು ನೋಡಿ, ಇದು ಬಂದು ಬಾಡಿ ಲೋಷನ್ನು. ಇದು ತುಂಬ ಇಲ್ಲಿ ನೋಡಿ ಹಿಂಗಂದರೆ ಇದಾಗ್ಬಿಡುತ್ತೆ, ಅಂದರೆ ಇದು ಸ್ವಲ್ಪ ಲೈಟಾಗಿರುತ್ತೆ. ಇದು ಬಂದ್ಬಿಟ್ಟು ಎಕ್ಸ್ಟ್ರಾ ಸಾಫ್ಟ್ ಅಲ್ವಾ ನೋಡಿ, ನೀವು ಹಿಂಗೆ ರಬ್ ಮಾಡಿದ್ರು ಅದು ಹಾಗೆ ಇರುತ್ತೆ. ಅದು ಇದು ಬಾಡಿಗೆ ಅಷ್ಟೊಂದು ಎಕ್ಸ್ಟ್ರಾ ಸಾಫ್ಟ್ ಬಂದ್ಬಿಟ್ಟು ಬಾಡಿಗೆ ಅಷ್ಟೊಂದು ಅಬ್ಸರ್ವ್ ಆಗಲ್ಲ. ನೀವು ಫೇಸಿಗೆ ತುಂಬ ಚೆನ್ನಾಗಿರುತ್ತೆ. ಇವನ್ ನಾನು ಕೂಡ ಫೇಸಿಗೆ ಇದನ್ನೇ ಯೂಸ್ ಮಾಡೋದು. ನನ್ನ ಮಗಳದೇ, ಅದಕ್ಕೆ ಇಷ್ಟೊಂದು ಖಾಲಿಯಾಗಿದೆ. ನಾನು ಕೂಡ ಇದನ್ನೇ ಯೂಸ್ ಮಾಡ್ತೀನಿ ಫೇಸ್ಗೆ. ಇವಾಗಲೂ ಕೂಡ ಅದನ್ನೇ ಇದನ್ನೊಂದು ಹಾಕೊಂಡು ನನ್ನ ಪೌಡರ್ನೆಲ್ಲ ಏನೂ ಹಾಕೊಳ್ಳಲ್ಲ. ತುಂಬ ಗ್ಲೋ ಬರುತ್ತೆ ಫೇಸಲ್ಲಿ, ಮಾಯ್ಶ್ಚರೈಸ್ ಆಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನೀವು ಬೇಕಂದರೆ ಯೂಸ್ ಮಾಡಿ. ನಾನು ಕೂಡ ಇದನ್ನೇ ಯೂಸ್ ಮಾಡ್ತೀನಿ, ನನ್ನ ಮಗಳಿಗೂ ಕೂಡ ಇದನ್ನೇ ಯೂಸ್ ಮಾಡ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇನ್ನೂ ಒಂದೇನು ಅಂತ ಅಂದರೆ, ಇದನ್ನು ಯೂಸ್ ಮಾಡೋದ್ರಿಂದ ಮಕ್ಕಳು ಸ್ಕಿನ್ ಇವಾಗ ಒಂದೊಂದು ಮಕ್ಕಳು ನೋಡ್ಬೋದು ಸ್ವಲ್ಪ ಬ್ಲ್ಯಾಕ್ ಆಗಿರ್ತಾರೆ. ಇದನ್ನು ಯೂಸ್ ಮಾಡಿದ ತಕ್ಷಣವೇ ಮಗು ವೈಟ್ ಆಗಿಬಿಡುತ್ತೆ, ಆ ಥರ ಎಲ್ಲ ಏನಿರಲ್ಲ. ಬೈ ಬರ್ತ್ ಯಾವ ಕಲರ್ ಇರುತ್ತೆ ಆವಾಗಲೂ ಆಮೇಲೂ ಕೂಡ ಅದನ್ನೇ ಆಗೋದು. ಅಪ್ಪ ಅಮ್ಮಂದು ಜೀನ್ಸ್ ಏನಿರುತ್ತೆ, ಇವಾಗ ನಾನು ವೈಟಾಗಿದ್ದೀನಿ, ನನ್ನ ಮಗುನೂ ವೈಟಾಗಿ ಹುಟ್ಬೋದು, ಆ ಥರ ಇರುತ್ತೆ. ಬಟ್ ನೀವು ಯಾವುದೇ ಕ್ರೀಮ್ ಹಾಕಿದ್ರೂ ಮಕ್ಕಳು ವೈಟೆಲ್ಲ ಆಗಲ್ಲ. ಅಂದರೆ ಮುಖ ಚೆನ್ನಾಗಿರುತ್ತೆ, ಯಾವಾಗಲೂ ಮಾಯ್ಶ್ಚರೈಸ್ ಆಗಿರುತ್ತೆ, ಗ್ಲೋ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ಅದನ್ನು ಬಿಟ್ಟು ನೀವು ಈ ಕ್ರೀಮ್ ಹಚ್ಚಿದ್ರೆ ಮಗು ವೈಟ್ ಆಗುತ್ತೆ, ಆ ಕ್ರೀಮ್ ಹಚ್ಚಿದ್ರೆ ಮಗು ವೈಟ್ ಆಗುತ್ತೆ, ಅದೆಲ್ಲ ಒಂದು ಮಿತ್ ಅಷ್ಟೇ. ನೀವು ಯಾವುದೇ ಕ್ರೀಮ್ ಹಚ್ಚಿದ್ರೂ ವೈಟ್ ಆಗೋದಿಲ್ಲ. ಮಕ್ಕಳು ಯಾವ್ದು ಕಲರಲ್ಲಿ ಇರ್ತಾರೆ ಅದೇ ಕಲರಲ್ಲಿ ಇರುತ್ತೆ. ಬಟ್ ಸುಮ್ಮನೆ ಸ್ಕಿನ್ ಕೇರ್ ಅಷ್ಟೇ ಇವೆಲ್ಲ. ನಾನು ಎಕ್ಸ್ಟ್ರಾ ಕ್ರೀಮ್ ಆದಮೇಲೆ ಪೌಡರ್ ಯೂಸ್ ಮಾಡ್ತೀನಿ, ಸೆಬಾಮೆಡ್ ಪೌಡರು. ನಾನು ಇದು 2ನೇ ಪೌಡರ್ ಏನೋ ಅಷ್ಟೇ. ಈ ಪೌಡರ್ ಬಂದ್ಬಿಟ್ಟು ನಾನು ಬಾಡಿಗಾಗಲಿ ಅಥವಾ ಒಬ್ಬರೊಬ್ರು ಮಕ್ಳಿಗೆ ಕತ್ತಿಗೆಲ್ಲ ಹಾಕ್ಬಿಡ್ತಾರೆ, ಫುಲ್ ಮೆತ್ತುಬಿಡ್ತಾರೆ, ಬಾಡಿಗೆಲ್ಲ ಹಾಕ್ಬಿಡ್ತಾರೆ. ಬಟ್ ಬಾಡಿಗೆಲ್ಲ ನೀವು ಪೌಡರ್ ಯೂಸ್ ಮಾಡಿದ್ರೆ ಡ್ರೈ ಆಗಿಬಿಡುತ್ತೆ. ಬಾಡಿಗೆ ಯಾವುದೇ ಕಾರಣಕ್ಕೂ ಯೂಸ್ ಮಾಡಬಾರ್ದು. ಆ್ಯಂಡ್ ಮಕ್ಕಳು ಪ್ರೈವೇಟ್ ಪಾರ್ಟ್ಗಂತೂ ಪೌಡರ್ಸ್ ಹೋಗಲೇಬಾರ್ದು, ಇನ್ಫೆಕ್ಷನ್ ಆಗಿಬಿಡುತ್ತೆ. ನಾನು ಪೌಡರ್ನ ಹತ್ರ ಅವಳಿಗೆ ಕಣ್ಕಪ್ಪಿಟ್ಟಾಗ ಕಣ್ಕಪ್ಪಿಗೆ ಇಡೋಕ್ಕೆ ಮಾತ್ರ ನಾನು ಇದನ್ನು ಯೂಸ್ ಮಾಡ್ತೀನಿ ಅಷ್ಟೇ, ಬೇರೆ ಯಾವುದಕ್ಕೂ ನಾನು ಯೂಸೇ ಮಾಡೋದಿಲ್ಲ. ಆ್ಯಂಡ್ ಇನ್ನೂ ಒಂದೇನು ಅಂತ ಅಂದರೆ, ಎಕ್ಸ್ಟ್ರಾ ಸಾಫ್ಟಲ್ಲಿ ಮುಖಕ್ಕೆ ಹಚ್ತೀನಿ ಇದನ್ನು ನಾನು. ನಿಮಗೆ ಫೇಶಿಯಲ್ ಕ್ರೀಮ್ ಅಂತಲೇ ಬರುತ್ತೆ, ಬೇಬಿ ಫೇಶಿಯಲ್ ಕ್ರೀಮ್ ಅಂತಲೇ ಬರುತ್ತೆ, ನೀವು ಅದನ್ನಾದರೂ ಹಚ್ಬೋದು. ಬಟ್ ನನಗೆ ಇದು ತುಂಬ ಇಷ್ಟ ಆಯಿತು ಅಂದ್ಬಿಟ್ಟು ನಾನು ಇದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ನಾನು ಅವಳಿಗೆ ಲಿಪ್ಪಿಗೆ ಕೂಡ ನಾನು ಸೆಬಾಮೆಡೆ ಯೂಸ್ ಮಾಡ್ತಾಯಿದ್ದೀನಿ, ಲಿಪ್ ಬಾಂಬು. ಇದು ಕೂಡ ನಾನು ಅವಳಿಗೆ ಸೆಬಾಮೆಡೆ ತುಂಬ ಚೆನ್ನಾಗಿದೆ. ಟ್ರಾನ್ಸ್ಪರೆಂಟು, ಯಾವುದೇ ಕಲರ್ಸ್ ಎಲ್ಲ ಬರಲ್ಲ, ಟ್ರಾನ್ಸ್ಪರೆಂಟ್ ಇದೆ. ನನ್ನ ಮಗು ತುಂಬ ನೀರು ಕುಡಿತಾಳೆ, ಬಟ್ ಆದರೂ ಅವಳಿಗೆ ಸ್ಕಿನ್ ಸ್ವಲ್ಪ ಒಡೆಯುತ್ತೆ, ಅಂದರೆ ತುಟಿ ಒಡೆಯುತ್ತೆ. ಅದರಿಂದ ನಾನು ಸೆಬಾಮೆಡೆ ಯೂಸ್ ಮಾಡ್ತೀನಿ, ಸೆಬಾಮೆಡ್ ಲಿಪ್ ಕೇರ್ ಯೂಸ್ ಮಾಡ್ತೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಒಂದು ಸ್ವಲ್ಪ ಪ್ರೈಸ್ ಜಾಸ್ತಿ ಅನ್ನಿಸ್ಬೋದು, ಬಟ್ ಮಕ್ಕಳು ಸ್ಕಿನ್ ಮುಂದೆ ಪ್ರೈಸ್ ಎಲ್ಲ ಏನು ಜಾಸ್ತಿ ಅಲ್ಲ. ಸ್ಕಿನ್ ಕೂಡ ತುಂಬಾ ಚೆನ್ನಾಗಿದೆ. ನೀವು ಯೂಸ್ ಮಾಡಿಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ, ಸರಿನಾ? ಆ್ಯಂಡ್ ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ. ವೀಡಿಯೋಸ್ಗೆಲ್ಲ ತುಂಬಾ ವ್ಯೂಸ್ ಬರ್ತಾಯಿದೆ, ಬಟ್ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ. ದಯವಿಟ್ಟು ಯಾರ್ಯಾರು ಈ ವಿಡಿಯೋ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ವಿಡಿಯೋ ನೋಡಿ. ಆ್ಯಂಡ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೇನಾದರೂ ಸ್ವಲ್ಪ ಇನ್ನೂ ವಿಡಿಯೋಸ್ ಮಾಡಲಿಕ್ಕೆ ನಮಗೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾಯಿದ್ದಾರೆ, ವಿಡಿಯೋಸ್ ಮಾಡ್ಬೋದು ಇನ್ನೂ ಅಂತ ನಮಗೂ ಒಂದು ವಿಡಿಯೋ ಮಾಡೋಣ ಅಂತ ಅದೇನಂತಾರೆ, ನಮಗೂ ಮೋಟಿವ್ ಆಗುತ್ತೆ.
ಮೋಟಿವೇಶನ್ ತುಂಬ ಮೋಟಿವ್ ಆಗುತ್ತೆ ವಿಡಿಯೋ ಮಾಡ್ಬೋಕು ನಾವು ಸಬ್ಸ್ಕ್ರೈಬರ್ ಆಗ್ತಾ ಇದ್ದಾರೆ ಅಂತ. ಪ್ಲೀಸ್ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಓಕೆನಾ? ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ, ಥ್ಯಾಂಕ್ ಯು, ಬಾಯ್.